ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನ್ ನಿಮ್ಮ ಕ್ರೇಜಿ ಬಾಯ್. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಇನ್ ಕನ್ನಡ. ನಮ್ಮ ಭಾರತ ಭ್ರಮಣ ಸರಣಿಯ ಮೊದಲ ಸ್ಟಾಪ್ ಎಲ್ರಿಗೂ ಗೊತ್ತು, ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಹೌದು ಸ್ನೇಹಿತರೆ, ಇದು ಬರೀ ಮ್ಯಾಪ್ ಮೇಲೆ ಇರೋ ರಾಜ್ಯ ಅಲ್ಲ, ಇದೊಂದು ಇತಿಹಾಸ, ಒಂದು ಸಂಸ್ಕೃತಿ, ಒಂದು ಬ್ರ್ಯಾಂಡ್. ಇವತ್ತು ಈ ಬ್ರ್ಯಾಂಡ್ ನ ಅಸಲಿ ಪವರ್ ಏನಂತ ನಾವು ನೋಡೋಣ. ಹಾಗಾದ್ರೆ ತಡ ಮಾಡಿದಕ್ಕೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಫಸ್ಟ್ ಈಗ ಹಿಸ್ಟ್ರಿ ನೋಡ್ಕೊಂಡ್ ಬರೋಣ. ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರೆ ಕಲ್ಲುಗಳು ಕೂಡ ಕಥೆ ಹೇಳುತ್ತೆ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಸುಮ್ನೆನಾ? ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ರಸ್ತೆಯಲ್ಲಿ ವಜ್ರ ವೈಢೂರನ ಮಾರ್ತಾ ಇದ್ರಂತೆ. ಇನ್ನು ಬಾದಾಮಿ ಚಾಲುಕ್ಯರು, ಕದಂಬರು, ರಾಷ್ಟ್ರಕೂಟರು, ಇವ್ರು ಎಲ್ಲರೂ ಕೂಡ ನಮ್ಮ ನೆಲದ ಶೌರ್ಯದ ಸಂಕೇತಗಳು. ಹಂಪಿಯ ಕಲ್ಲಿನ ರಥ ನೋಡಿ ಇಡೀ ವರ್ಲ್ಡೇ ಆಶ್ಚರ್ಯ ಪಡುತ್ತೆ. ನೋಡಿ ನಮ್ಮ ಕರ್ನಾಟಕದ ಕ್ರೇಜ್ ಎಷ್ಟಿದೆ ಅಂತ. ಇನ್ನು ನಮ್ಮ ನೆಲದಲ್ಲಿ ಹರಿಯೋ ನದಿಗಳ ಬಗ್ಗೆ ಹೇಳಕ್ ಮರೆಯಕ್ಕಾಗತ್ತಾ? ಕಾವೇರಿ, ತುಂಗ, ಭದ್ರಾ, ಶರಾವತಿ, ಘಟಪ್ರಭಾ, ಮಲಪ್ರಭಾ ಒಂದೊಂದು ನಮ್ಮ ಜೀವನಾಡಿಗಳು. ಇವು ಬರೀ ನೀರಲ್ಲ, ನಮಗ ಅನ್ನ ಕೊಡೋ ತಾಯಿ. ಜೋಗ ಜಲಪಾತದ ರುದ್ರ ರಮಣೀಯ ದೃಶ್ಯ ನೋಡಿದ್ರೆ ಪ್ರಕೃತಿ ಮುಂದೆ ನಾವೆಷ್ಟು ಸಣ್ಣವ್ರ ಅಂತ ಅನ್ಸುತ್ತೆ. ಇನ್ನು ಸಂಸ್ಕೃತಿ ಕಡೆಗೆ ಬರೋಣ. ಕರ್ನಾಟಕದ ಸಂಸ್ಕೃತಿ ಅಂದ್ರೆ ಅದೊಂದು ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಯಕ್ಷಗಾನ, ಕಂಸಾಳೆ, ವೀರಗಾಸೆ ಇವು ನಮ್ಮ ನೆಲದ ಸೊಗಡು. ಇನ್ನು ಮೈಸೂರು ದಸರಾ ನೋಡಿ ಇಡೀ ವರ್ಲ್ಡ್ ದಂಗಾಗುತ್ತೆ. ಕಲೆ, ಸಾಹಿತ್ಯ, ಸಂಗೀತ ಎಲ್ಲದರಲ್ಲೂ ಕೂಡ ನಮ್ಮ ರಾಜ್ಯ ಯಾವಾಗ್ಲೂ ನಂಬರ್ 1 ಸ್ಥಾನದಲ್ಲೇ ಇರುತ್ತೆ. ಇನ್ನು ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಹತ್ರ ಬಂದ್ರೆ ಇದನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. ವರ್ಲ್ಡ್ ನ ಎಲ್ಲ ದೊಡ್ಡ ದೊಡ್ಡ ಟೆಕ್ ಕಂಪ್ನಿಗಳು ಇಲ್ಲೇ ಇವೆ. ಆದ್ರೆ ಇಲ್ಲಿನ ಟ್ರಾಫಿಕ್ ಇದೆಯಲ್ಲ, ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಲ್ಲಿ ನಿಂತ್ರೆ ನೀವು 2 ಸತಿ SSLC ಓದಿ ಪಾಸ್ ಆಗೋಷ್ಟು ಟೈಮ್ ಸಿಗುತ್ತೆ. ಫನ್ ಅಸೈಡ್, ಬೆಂಗಳೂರು ಬರೀ ಟೆಕ್ ಅಷ್ಟೇ ಅಲ್ಲ, ಇಲ್ಲಿರೋ ಪಬ್ ಕಲ್ಚರ್, ಫುಡ್ ಸ್ಟ್ರೀಟ್ಸ್ ಎಲ್ಲವೂ ಕೂಡ ಯುವ ಜನತೆಗೆ ತುಂಬಾನೇ ಫೇವರೇಟ್ ಆಗಿದೆ. ಇನ್ನು ನಮ್ಮ ರಾಜ್ಯದ ಊಟದ ಮ್ಯಾಟ್ರ್ ಬಂದ್ರೆ ನಮ್ಮ MTR ಮಸಾಲ ದೋಸೆ, ಬೆಣ್ಣೆ ದೋಸೆ, ರಾಗಿ ಮುದ್ದೆ, ಬಿಸಿ ಬೆಳೆ ಬಾತ್ ಮುಂದೆ ಬೇರೆ ಯಾವ್ದು ನಗಕ್ ಸಾಧ್ಯ ಇಲ್ಲ. ಆಮೇಲೆ ಒಂಚೂರು ಫಿಲ್ಟರ್ ಕಾಫಿ ಕುಡ್ದು ಬಿಟ್ರೆ ಸ್ವರ್ಗಕ್ಕೆ 3 ಗೇಣು ಅಂತ ನಮಗನ್ಸುತ್ತೆ. ಕೊಡಗಿನ ಪಂದಿ ಕರಿ, ಮಂಗಳೂರಿನ ಮೀನೂಟ ಎಲ್ಲವೂ ಬೆಂಕಿ. ಇನ್ನು ಕೊನೆಯದಾಗಿ ನಮ್ಮ ಕನ್ನಡಿಗರ ಸ್ವಭಾವ. ಕನ್ನಡಿಗರಂದ್ರೆ ಪ್ರೀತಿ, ವಿಶ್ವಾಸದ ಮೂರ್ತ ರೂಪ. ಅತಿಥಿ ದೇವೋಭವ ಅನ್ನೋದು ನಮ್ಮ ಮಂತ್ರ. ಬೇರೆ ಯಾರೇ ಬಂದ್ರು ಅವ್ರಿಗೆ ಪ್ರೀತಿಯಿಂದ ಜಾಗ ಕೊಡ್ತೇವೆ. ಆದ್ರೆ ನಮ್ಮ ಭಾಷೆ, ನಮ್ಮ ನೆಲದ ಬಗ್ಗೆ ಯಾರಾದ್ರೂ ತಪ್ಪು ಮಾತಾಡಿದ್ರೆ ಮಾತ್ರ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಭಿಮಾನ ಯಾವಾಗಲೂ ಬೆಂಕಿ ಆಗಿರುತ್ತೆ. ಸೊ ಗೆಳೆಯರೇ, ಇದು ನಮ್ಮ ಕರ್ನಾಟಕದ ಗಂಧದ ಗುಡಿ ಮಹಾಕಾವ್ಯ. ನಿಮ್ಗೆ ಇಷ್ಟ ಆಯ್ತಾ? ಇನ್ನು ಏನೆಲ್ಲ ವಿಷಯ ಸೇರಿಸಬಹುದಾಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಪಾರ್ಟ್ 2 ಬೇಕಾದ್ರೆ ಪಟ್ ಅಂತ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನಿಮ್ ಫ್ರೆಂಡ್ಗೆ ಈ ವಿಡಿಯೋನ ಟ್ಯಾಗ್ ಮಾಡಿ, ನೀವು ಕರ್ನಾಟಕದ ಫಿಲ್ಟರ್ ಕಾಫಿ ಕುಡಿತೀರಾ ಅಂತ ಕೇಳಿ. ಕುಡಿಯಲ್ಲ ಅಂದ್ರೆ ಅವರಿಗೆ ಬಲವಂತವಾಗಿ ಕಾಫಿನ ಕುಡಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಬಟನ್ ಒತ್ತಿಸಿ ಪಕ್ಕದಲ್ಲಿರೋ ಗಂಟೆನೂ ಕೂಡ ಬಾರಿಸ್ಬಿಡಿ. ಈ ವಿಡಿಯೋ ಸ್ಟೋರಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಕ್ರೇಜಿ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು. ಜೈ ಕರ್ನಾಟಕ ಮಾತೆ.